Dear students, welcome to my channel. My name is Krishna, your BBS trainer. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಈ ಬಿಲ್ಡಿಂಗ್ದು ಕಾಲಮ್ ರೀಇನ್ಫೋರ್ಸ್ಮೆಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಕಾಲಮ್ ರೀಇನ್ಫೋರ್ಸ್ಮೆಂಟ್ದು ನಾನು ಒಂದು ಟ್ಯಾಬ್ಲರ್ ಕಾಲಮ್ ರೆಡಿ ಮಾಡಿದ್ದೀನಿ ಮತ್ತು ಒಂದು ಕಾಲಮ್ದು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಾವು ಎಲ್ಲಿಂದ ಎಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಈ ಬಿಲ್ಡಿಂಗ್ ಟವರ್ ಕಾಲಮ್ಸ್ ಬಂದ್ಬಿಟ್ಟು ಫುಟ್ಟಿಂಗಿಂದ ಹಿಡಿದು ನಮ್ಮದು ಗ್ರೌಂಡ್ ಫ್ಲೋರ್ ಮಿಡ್ ಆಫ್ ದ ಗ್ರೌಂಡ್ ಫ್ಲೋರ್ ತನಕ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಈ ಟ್ಯಾಬ್ಲರ್ ಕಾಲಮು ಮತ್ತು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡೋದಕ್ಕಿಂತ ಮೊದಲು ನೀವು ಈ ಡ್ರಾಯಿಂಗ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಈ ಡ್ರಾಯಿಂಗಲ್ಲಿ ಏನೇನು ಡೀಟೇಲ್ಸ್ ಇದೆ, ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಏನು ಹೇಳುತ್ತೆ ಮತ್ತು ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಏನು ಹೇಳುತ್ತೆ ಮತ್ತು ಏನೇನು ಸ್ಟ್ಯಾಂಡರ್ಡ್ ಡೀಟೇಲ್ಸ್ಗಳಿದೆ ಅದನ್ನೆಲ್ಲ ನೀವು ಸ್ಟಡಿ ಮಾಡಿದ್ರೇ ಈ ಕಾಲಮಲ್ಲಿ ಏನೇನು ಡೀಟೇಲ್ಸ್ಗಳನ್ನ ನಾವು ಎಂಟ್ರಿ ಮಾಡಬೇಕು ಅನ್ನೋದು ಅರ್ಥ ಆಗೋದು. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗ ನಿಮಗೆ ಎಲ್ಲ ಡೀಟೇಲ್ಸು ಅರ್ಥ ಆಗುತ್ತೆ. ಯಾವ್ಯಾವ ಡ್ರಾಯಿಂಗ್ಸನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದೀನೋ ಎಲ್ಲ ಡ್ರಾಯಿಂಗ್ಸನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ಡ್ರಾಯಿಂಗ್ಸ್ನ ನೀವು ತರಿಸ್ಕೊಂಡು ನೀವು ಸ್ಟಡಿ ಮಾಡಿ ನೀವು ವರ್ಕೌಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಕಳಿಸ್ಕೊಡ್ತೀನಿ. ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಈಗ ನಾನು ಸಿಂಪಲ್ಲಾಗಿ ನಮ್ಮ ಡ್ರಾಯಿಂಗನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಆರ್ಕಿಟೆಕ್ಚರಲ್ ಡ್ರಾಯಿಂಗಿಗೆ ಹೋಗೋಣ. ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ನೋಡಿ, ಇದು ಟೋಟಲ್ ನಮ್ಮದು ಈ ಬಿಲ್ಡಿಂಗ್ದು ಆರ್ಕಿಟೆಕ್ಚರಲ್ ಡ್ರಾಯಿಂಗು. ಅದರಲ್ಲಿ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಪ್ಲ್ಯಾನು, ಇದು ಮತ್ತು 2, 4, 6, 8 ಮತ್ತು 10ನೇ ಫ್ಲೋರ್ ಪ್ಲ್ಯಾನು, ಇದು 3, 5, 7, 9 ಮತ್ತು 11ನೇ ಫ್ಲೋರ್ ಪ್ಲ್ಯಾನು. ಸೊ ಈ ಒಂದೊಂದು ಈ ಬಿಲ್ಡಿಂಗಿಗೆ 4 ಸೈಡ್ ಇರುತ್ತೆ, ನಾರ್ತು, ಸೌತ್, ಈಸ್ಟ್, ವೆಸ್ಟ್ ಅಂತ. ಆ 4 ಸೈಡ್ದು ಕೂಡ 4 ಎಲಿವೇಶನ್ನು ಮತ್ತು ಒಂದು ಕ್ರಾಸ್ ಸೆಕ್ಷನ್ನು, ಇಷ್ಟು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಈ ಡೀಟೇಲಲ್ಲಿ ನಾನು ನಿಮಗೆ ಫಸ್ಟು ಪ್ಲ್ಯಾನ್ ಏನೇನಿದೆ, ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಈ ಗ್ರಿಡ್ ಲೈನ್ ತೆಗಿತೀನಿ ಸ್ವಲ್ಪ ನೀಟಾಗಿ ಕಾಣಿಸೋದಕ್ಕೆ ಡ್ರಾಯಿಂಗು. ಈಗ ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ನೋಡಿ, ಇದು ನಮ್ಮದು ಫ್ಲ್ಯಾಟ್ ನಂಬರ್ 1. ಫ್ಲ್ಯಾಟ್ ನಂಬರ್ 1 3 BHK. ಇದು ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು, ಥರ್ಡ್ ಬೆಡ್ರೂಮು ಮತ್ತು ಇದು ಕಿಚನ್ನು. ಫ್ರಂಟಲ್ಲಿ ಬಾಲ್ಕನಿ ಯುಟಿಲಿಟೀಸ್ ಇದೆ ಮತ್ತು 3 ಟಾಯ್ಲೆಟ್ ಇದೆ, ಒಂದು ಕಾಮನ್ ಟಾಯ್ಲೆಟು, 2 ಅಟ್ಯಾಚ್ಡ್ ಟಾಯ್ಲೆಟು. ನೆಕ್ಸ್ಟ್ ಇದು ಫ್ಲ್ಯಾಟ್ ನಂಬರ್ 2 BHK. ಇದು ಲಿವಿಂಗ್ ಡೈನಿಂಗು, ಇದು ಮಾಸ್ಟರ್ ಬೆಡ್ರೂಮು, ಇದು ಸೆಕೆಂಡ್ ಬೆಡ್ರೂಮು, ಇದು ಕಿಚನ್ನು, 2 ಟಾಯ್ಲೆಟು ಮತ್ತು ಬಾಲ್ಕನಿ ಯುಟಿಲಿಟಿ. ಮತ್ತು ಇದು ಫ್ಲ್ಯಾಟ್ ನಂಬರ್ 3 ಲಿವಿಂಗ್ ಡೈನಿಂಗು, ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು, ಕಿಚನ್ನು ಮತ್ತು 2 ಟಾಯ್ಲೆಟು ಮತ್ತು ಬಾಲ್ಕನಿ ಯುಟಿಲಿಟೀಸು. ಇದು ಫ್ಲ್ಯಾಟ್ ನಂಬರ್ 4 ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು, ಕಿಚನ್ನು, ಲಿವಿಂಗ್ ಡೈನಿಂಗು ಮತ್ತು ಟಾಯ್ಲೆಟು, ಬಾಲ್ಕನಿ ಯುಟಿಲಿಟೀಸ್. ಅದೇ ಥರ ಇದು ಫ್ಲ್ಯಾಟ್ ನಂಬರ್ 5 ಲಿವಿಂಗ್ ಡೈನಿಂಗು, ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು, ಥರ್ಡ್ ಬೆಡ್ರೂಮು ಮತ್ತು 3 ಟಾಯ್ಲೆಟು, ಒಂದು ಕಾಮನ್ನು, 2 ಅಟ್ಯಾಚ್ಡು, ಕಿಚನ್ನು ಮತ್ತು ಫ್ರಂಟ್ ಸೈಡಲ್ಲಿ ಬಾಲ್ಕನಿ ಯುಟಿಲಿಟೀಸು. ಇದು ಫ್ಲ್ಯಾಟ್ ನಂಬರ್ 6 2 BHK ಮಾಸ್ಟರ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು, ಕಿಚನ್ನು, ಲಿವಿಂಗ್ ಡೈನಿಂಗು ಮತ್ತು ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ಡ್ ಟಾಯ್ಲೆಟು. ಸೇಮ್ ಫ್ಲ್ಯಾಟ್ 6 ಥರನೇ ಫ್ಲ್ಯಾಟ್ 7 ಕೂಡ 2 BHK, ಫ್ಲ್ಯಾಟ್ 8 ಕೂಡ ಒಂದು 2 BHK. ಮತ್ತು ಇದು ಫ್ಲ್ಯಾಟ್ 9 ಬಂದ್ಬಿಟ್ಟು 3 BHK, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಸೆಕೆಂಡ್ ಬೆಡ್ರೂಮು, ಥರ್ಡ್ ಬೆಡ್ರೂಮು, ಲಿವಿಂಗ್ ಡೈನಿಂಗು ಮತ್ತು ಕಿಚನ್ನು ಮತ್ತು ಬಾಲ್ಕನಿ ಯುಟಿಲಿಟೀಸು, 2 ಟಾಯ್ಲೆಟು. ಸೊ ಇದು ನಮ್ಮ ಬಿಲ್ಡಿಂಗ್ನ ಆರ್ಕಿಟೆಕ್ಚರಲ್ ಪ್ಲ್ಯಾನು. 3 BHK ಮತ್ತು 6 2 BHK ಅಪಾರ್ಟ್ಮೆಂಟು. ಸೊ ಇದರಲ್ಲಿ ನಾನು ಒಂದು ಎಲಿವೇಶನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಎಲಿವೇಶನ್ ನಂಬರ್ 1. ಈ ಎಲಿವೇಶನ್ 1ನಲ್ಲಿ ತೋರಿಸಿದ್ದಾರೆ, ಇದು ಗ್ರೌಂಡ್ ಫ್ಲೋರು. ಇದು ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಪಾರ್ಕಿಂಗ್ ಮತ್ತು ಇದ್ರ ಕೆಳಗಡೆ ಬೇಸ್ಮೆಂಟು ಕೂಡ ಇದೆ. ಗ್ರೌಂಡ್ ಫ್ಲೋರ್ದು ಲೆವೆಲ್ ಬಂದ್ಬಿಟ್ಟು 99.5 ಮತ್ತು ಸುತ್ತ ಪೋಡಿಯಂ ಬರುತ್ತೆ. ಪೋಡಿಯಮ್ದು 99.35 mm, ಅಂದರೆ ಪೋಡಿಯಮಿಂದ 150 mm ಹೈಟಲ್ಲಿ ಗ್ರೌಂಡ್ ಫ್ಲೋರ್ ಇದೆ. ಮತ್ತು ಗ್ರೌಂಡ್ ಫ್ಲೋರ್ ಹೈಟು 3.25 ಮೀಟರು. ಈ ಪೋಡಿಯಮಿಂದ 3.25 ಮೀಟರ್ ಹೈಟಲ್ಲಿದೆ. ಈ ಪೋಡಿಯಂ ಲೆವೆಲ್ಗೆ 99.35ಗೆ 3.25 ಆ್ಯಡ್ ಮಾಡಿದ್ರೆ 102.6 ಆಗುತ್ತೆ, ಅದು ಫಸ್ಟ್ ಫ್ಲೋರ್ ಲೆವೆಲ್ ಆಗುತ್ತೆ. ಮತ್ತು ಅಲ್ಲಿಂದ ಎವ್ರಿ ಫ್ಲೋರು 3 ಮೀಟರ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, 4th, 5th, 6th, 7th, 8th, 9th, 10th ಮತ್ತು 11th ಫ್ಲೋರು ಮತ್ತು ಲಾಸ್ಟು ಟೆರಾಸ್ ಫ್ಲೋರು. ಸೊ ಅದೇ ಥರ ಎಲ್ಲ 3 ಮೀಟರ್ ಆ್ಯಡ್ ಮಾಡ್ಕೊತ ಬಂದಾಗ ಲಾಸ್ಟಿಗೆ 11th ಫ್ಲೋರಿಗೆ 135.6 ಮೀಟರ್ ಲೆವೆಲ್ ಆಗುತ್ತೆ. ಅದಾಗಿದ ಮೇಲೆ ಮತ್ತೆ ಟೆರಾಸ್ ಲೆವೆಲ್ಲು
ಹೆಡ್ ರೂಮ್ಸು ಸ್ಟೇರ್ ಕೇಸು ಇದೆಲ್ಲ ಬಂದ್ಬಿಟ್ಟು ಅದಕ್ಕಿಂತ ಮೇಲೆ ಬರುತ್ತೆ, ಅದಕ್ಕೆಲ್ಲ ಸಪ್ರೇಟ್ ಡ್ರಾಯಿಂಗ್ಸ್ ಇದ್ದಾವೆ. ಸೊ ಅದೇ ಥರ ಇದೊಂದು ಎಲಿವೇಶನ್ನು, ಇದೊಂದು ಎಲಿವೇಶನ್ನು, ಇದೊಂದು ಎಲಿವೇಶನ್ನು, ಮತ್ತು ಒಂದು ಕ್ರಾಸ್ ಸೆಕ್ಷನು. ಈ ಕ್ರಾಸ್ ಸೆಕ್ಷನಲ್ಲಿ ನೋಡಿ, ಇದು ಗ್ರೌಂಡ್ ಫ್ಲೋರು, ಇದು ಬೇಸ್ಮೆಂಟ್ ಫ್ಲೋರು. ಈ ಬೇಸ್ಮೆಂಟ್ ಫ್ಲೋರ್ ಹೈಟು ಕೂಡ ನಮಗೆ 3.7 ಮೀಟರ್ ಇದೆ. ಸೊ ಇದರಲ್ಲೂ ನೋಡಿ ಪೋಡಿಯಂ ಲೆವೆಲ್ಲು 99.35, ಗ್ರೌಂಡ್ ಫ್ಲೋರ್ ಲೆವೆಲು 99.5. ಅದ್ರ ಪ್ರಕಾರ ಬೇಸ್ಮೆಂಟ್ ಹೈಟ್ ಪ್ರಕಾರ 95.8 ನಮ್ಮದು ಬೇಸ್ಮೆಂಟ್ ಫ್ಲೋರ್ ಲೆವೆಲ್ಲು. ನೆಕ್ಸ್ಟು ಅದೇ ಥರ ಸೇಮ್ ಎಲಿವೇಶನ್ ಹೆಂಗಿತ್ತು ಅದೇ ಥರ ಎವ್ರಿ ಫ್ಲೋರು 3 ಮೀಟರ್ ಹ್ಯಾಡ್ ಆಗ್ತಾ ಹೋಗುತ್ತೆ. ಒಂದೊಂದು ಫ್ಲೋರು ಕೂಡ ಅದೇ ಥರ ಲಾಸ್ಟ್ ಟೆರೆಸ್ ಫ್ಲೋರ್ ತನಕ ಹೋಗುತ್ತೆ. ಈ ಡ್ರಾಯಿಂಗಲ್ಲಿ ನಮ್ಗೆ ಏನು ಡೀಟೇಲ್ ಬೇಕಾಗುತ್ತೆ ಅಂತಂದರೆ ಎಲ್ಲ ಈ ಫ್ಲೋರ್ ಲೆವೆಲ್ಗಳು ಬೇಕು, ಮತ್ತು ಈ ಬೇಸ್ಮೆಂಟ್ ಲೆವೆಲ್ಗಳು ಇದೆಲ್ಲ ನಮಗೆ ಕಾಲಮ್ ಹೈಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಲೆವೆಲ್ಸ್ಗಳೆಲ್ಲ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಲೆವೆಲ್ಸ್ಗಳಾಗಿದ್ಮೇಲೆ ಇದು ನಮ್ಮದು ಟೋಟಲ್ ಕಾಲಮ್ಸ್ ಇದೆ ನೋಡಿ. ಟೋಟಲ್ಲು ಆದಷ್ಟು ಫ್ಲ್ಯಾಟಿಗೆ ಟೋಟಲ್ 100 ಕಾಲಮ್ಸ್ ಇದೆ. ಇದು ನಮ್ಮದು ಕಾಲಮ್ ಲೇಔಟು. ಇದರಲ್ಲಿ ಪೋಡಿಯಮ್ಮು ಕೂಡ ಇದೆ. ಸೊ ಬರೀ ಟವರ್ ಏರಿಯಾದಲ್ಲಿ ನಮಗೆ 100 ಕಾಲಮ್ಸ್ ಇದೆ. ಆ 100 ಕಾಲಮ್ಸ್ಗೂ ಕೂಡ ಎವ್ರಿ ಫ್ಲೋರ್ಗೂ ನಮಗೆ ಆ ಕಾಲಮ್ದು ಸೆಕ್ಷನ್ಸ್ ಕೊಟ್ಟಿದ್ದಾರೆ. ಟೋಟಲ್ಲು 13 ಫ್ಲೋರ್ ಹೈಟ್ ಇದೆ, 110 ಕಾಲಮ್ಸ್ ಇದೆ. 110 ಕಾಲಮ್ಸ್ ಇಂಟು 13 ಫ್ಲೋರ್ ಅಂತಂದರೆ ಹೆಚ್ಚು ಕಡಿಮೆ 1400ರಿಂದ 1500 ಕಾಲಮ್ ಡೀಟೇಲ್ಸ್ ಇದೆ. ಅಷ್ಟರದ್ದು ಕೂಡ ಇಲ್ಲಿ ಸೆಕ್ಷನ್ಸ್ ಕೊಟ್ಟಿದ್ದಾರೆ, ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮಗೆ ಒಂದು ಟಿಪಿಕಲ್ ಡೀಟೇಲು ಕೂಡ ಕೊಟ್ಟಿದ್ದಾರೆ, ಕಾಲಮ್ ರಾಡ್ಸ್ಗಳು ಯಾವ ರೀತಿ ಬರಬೇಕು ಅಂತ. ಇದು ನೋಡಿ ಆ ಟಿಪಿಕಲ್ ಡೀಟೇಲು. ಇದು ನೋಡಿ, ಇದು ಫುಟಿಂಗ್ ಲೆವೆಲ್ಲು. ಈ ಫುಟ್ಟಿಂಗಿಂದ ನಮ್ಮದು ರಾಡು ನಮ್ಮದು ಇದು ಬೇಸ್ಮೆಂಟ್ ಫ್ಲೋರ್ ಸೆಂಟ್ರಲ್ಲಿ ಲ್ಯಾಪಿಂಗ್ ಆಗಬೇಕು. ಒನ್ಸ್ ಫುಟ್ಟಿಂಗಿಂದ ಮೇಲೆ ಕಾಲಮ್ ಬಂತಂದರೆ ಬೇಸ್ಮೆಂಟ್ ಫ್ಲೋರಿಂದ ನಮ್ಮದು ಗ್ರೌಂಡ್ ಫ್ಲೋರ್ಗೆ ಹೋಗೋ ಗ್ಯಾಪಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಬೇಸ್ಮೆಂಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೈಟ್ನ H1 ಅಂತ ತೊಗೊಂಡಿದ್ದಾರೆ. ಈ H1 ಎಷ್ಟಿರಬೇಕು ಅಂತಂದರೆ ಈ ಬೇಸ್ಮೆಂಟ್ ಫ್ಲೋರಿಂದ 0.4 ಟೈಮ್ಸ್ ಆಫ್ H1. ನಮಗೆ ಈ ಫುಟ್ಟಿಂಗಿಂದ ಬರ್ತಕ್ಕಂಥ ರಾಡು ಈ ಬೇಸ್ಮೆಂಟ್ ಲೆವೆಲಿಂದ 0.4 ಹೈಟಲ್ಲಿ ಈ ರಾಡ್ ನಿಲ್ಲಬೇಕು. ಮತ್ತು ಇನ್ನೊಂದು ರಾಡು ಈ ಬೇಸ್ಮೆಂಟ್ ಫ್ಲೋರಿಂದ 0.6 ಹೈಟಲ್ಲಿ ನಿಲ್ಲಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಾಲಮ್ಮು ಆ ಕಾಲಮಲ್ಲಿ 10 ರಾಡ್ ಇರುತ್ತೆ ಅಂತಂದರೆ 10 ರಾಡಲ್ಲಿ 5 ರಾಡು ಈ ಬೇಸ್ಮೆಂಟ್ ಲೆವೆಲಿಂದ 0.4 ಟೈಮ್ಸ್ ಆಫ್ H1 ಅಲ್ಲಿ ನಿಲ್ಲಬೇಕು. ಮತ್ತು ಇನ್ನು 5 ರಾಡು ಈ ಬೇಸ್ಮೆಂಟ್ ಲೆವೆಲಿಂದ 0.6 ಟೈಮ್ಸ್ ಆಫ್ H1 ಅಲ್ಲಿ ನಿಲ್ಲಬೇಕು. ಸೊ ಮತ್ತು ಅದಕ್ಕಿಂತ ಮೇಲ್ಗಡೆ ನೆಕ್ಸ್ಟ್ ಫ್ಲೋರಿಗೆ ಲ್ಯಾಪಿಂಗ್ ಹಾಕಬೇಕು ಅಂತಂದರೆ ನೆಕ್ಸ್ಟ್ ಗ್ರೌಂಡ್ ಫ್ಲೋರಿಂದ ನೆಕ್ಸ್ಟ್ ಫ್ಲೋರಿಗೆ ಹೋಗಬೇಕು ಅಂತಂದರೆ ಅದೇ ಈ ಫ್ಲೋರಿಂದ ಮೇಲ್ಗಡೆ ಈ ಫ್ಲೋರ್ ಹೈಟು, ಈ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಹೈಟನ್ನು H2 ಅಂತ ತೊಗೊಂಡಿದ್ದಾರೆ. ಈ H2 ಈ ಫ್ಲೋರಿಂದ 0.4 ಟೈಮ್ಸ್ ಆಫ್ H2ನಲ್ಲಿ ಅರ್ಧ ರಾಡ್ ಇರಬೇಕು. ಮತ್ತು ಈ 0.6 ಟೈಮ್ಸ್ ಆಫ್ H2ನಲ್ಲಿ ಇನ್ನು ಅರ್ಧ ರಾಡ್ ಇರಬೇಕು. ಏನಕ್ಕೆ ಈ ಥರ ಕೊಟ್ಟಿದ್ದಾರೆ ಅಂತಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ನಮಗೆ ಈ ಬೀಮ್ ಕಾಲಮ್ ಜಂಕ್ಷನಲ್ಲಿ ನಮಗೆ ಇದು ಬರಬಾರ್ದು, ಏನು ಲ್ಯಾಪಿಂಗ್ ಬರಬಾರ್ದು. ಆ ಲ್ಯಾಪಿಂಗ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಮಗೆ ಈ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಫಾಲೋ ಮಾಡಬೇಕು. ಈವನ್ ಹೈಯರ್ ಸ್ಟ್ಯಾಂಡರ್ಡು ಕೂಡ ಅದನ್ನೇ ಹೇಳುತ್ತೆ. ಸೊ ಈಗ ನಾವು ಲೆವೆಲ್ ವೈಸು ಫಸ್ಟ್ ಕಾಲಮ್ನ ಇದು ಫುಟ್ಟಿಂಗಿಂದ ಹಿಡಿದು ಬೇಸ್ಮೆಂಟ್ ಸೆಂಟರ್ ತನಕ, ಮತ್ತು ಬೇಸ್ಮೆಂಟ್ ಸೆಂಟ್ರಿಂದ ಗ್ರೌಂಡ್ ಸೆಂಟರ್ ತನಕ, ಮತ್ತು ಗ್ರೌಂಡ್ ಸೆಂಟ್ರಿಂದ ಫಸ್ಟ್ ಸೆಂಟ್ರು, ಅದೇ ಥರ ನಾವು ಕಾಲಮ್ ರಾಡ್ಗಳು ಕ್ಯಾಲ್ಕುಲೇಟ್ ಮಾಡಬೇಕು. ರಿಂಗ್ ಬಂದ್ಬಿಟ್ಟು ಫುಟ್ಟಿಂಗಿಂದ ಹಿಡಿದು ನಮ್ಮದು ಗ್ರೌಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬೀಮ್ ಬಾಟಮ್ ತನಕ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬೀಮ್ ಬಾಟಮ್ ತನಕ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಅದು ರಿಂಗ್ ಹೈಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮತ್ತು ಕಾಲಮ್ ರಾಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆ ರೀತಿ ಬ್ರೇಕಪ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ನಾವು ಅದಕ್ಕಿಂತ ಮೊದಲು ಈ ಫಸ್ಟ್ ಫುಟ್ಟಿಂಗಿಂದ ನಾವು ರಾಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಈ ಫುಟ್ಟಿಂಗ್ ಡೀಟೇಲು ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಾವು ಕಾಲಮ್ ರಾಡನ್ನು ತೊಗೊಂಡೋಗಿ ನಾವು ಈ ಫುಟ್ಟಿಂಗ್ ಮ್ಯಾಟ್ ಏನಿದೆಲ್ಲ ಬಾಟಮಲ್ಲಿ 2 ಮ್ಯಾಟ್ ಇರ್ತದೆ, ಎಕ್ಸ್ ಡೈರೆಕ್ಷನ್ ವೈ ಡೈರೆಕ್ಷನಲ್ಲಿ. ಮತ್ತು ಅಡಿಷನಲ್ ಮ್ಯಾಟು ಕೂಡ ಕೊಟ್ಟಿರ್ತಾರೆ 2 ಡೈರೆಕ್ಷನ್. ಕೆಲವೊಂದಲ್ಲಿ 2 ಡೈರೆಕ್ಷನ್ ಇರುತ್ತೆ, ಕೆಲವೊಂದ್ರಲ್ಲಿ 1 ಡೈರೆಕ್ಷನ್ ಇರುತ್ತೆ, ಡಿಪೆಂಡ್ಸ್ ಅಪಾನ್ ದ ಲೋಡು. ಸೊ ಆ ರಾಡ್ ಡೈಮೆನ್ಷನ್ಸ್ಗಳೆಲ್ಲ ಬೇಕಾಗುತ್ತೆ ನಮ್ಮದು ಕಾಲಮ್ ರಾಡ್ದು ಕಟಿಂಗ್ ಲೆಂತ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ರೆಸ್ಪೆಕ್ಟಿವ್ ಯಾವ ಕಾಲಮ್ ತೊಗೊಂಡು ಯಾವ ಫುಟ್ಟಿಂಗ್ ಮೇಲೆ ಇರ್ತೀವೋ ಆ ಫುಟ್ಟಿಂಗ್ ಡೀಟೇಲು ಕೂಡ ನಮಗೆ ಈ ಟ್ಯಾಬ್ಲೆಟ್ ಕಾಲಮಲ್ಲಿ ಬೇಕಾಗುತ್ತೆ. ಅದನ್ನು ಸ್ಟಡಿ ಮಾಡಿ ನಾವು ಈ ಟ್ಯಾಬ್ಲೆಟ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನೋಡಿ, ಇದು ಟೋಟಲ್ಲು ಕಾಲಮ್ ಡೀಟೇಲು. ಸೊ ಎವ್ರಿ ಫ್ಲೋರ್ಗೂ ನಮಗೆ ಕಾಲಮ್ ಡೀಟೇಲ್ ಕೊಡ್ತಾ ಹೋಗಿದ್ದಾರೆ. ಇಲ್ಲಿದೆ ನೋಡಿ, ಇದು ನಮ್ಮದು ಕಾಲಮ್ ರಿಂಗ್ ಡೀಟೇಲು ಮತ್ತು ಕಾಲಮ್ ಮೇನ್ ರಾಡ್ ಡೀಟೇಲು. ಇಲ್ಲಿ 300 ಬೈ ಕಾಲಮ್ ಸೈಜ್ ಎಲ್ಲ 300 ಇರುತ್ತೆ, ಲೆಂತ್ ಮಾತ್ರ ವೇರಿ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ದ ಲೋಡು. ಈ 300 ಸೈಜ್ಗೆ ನಮ್ಮದು ಈ ಥರ ರಿಂಗ್ ಶೇಪು ಮತ್ತು ಈ ಮೇನ್ ರಾಡ್ ಶೇಪ್ ಎಲ್ಲ ಕೊಟ್ಟಿದ್ದಾರೆ.
ಈ ರಿಂಗ್ ಶೇಪ್ ಏನಿದೆ, ಈ ರಿಂಗ್ ಶೇಪ್ಗೆಲ್ಲ ನಾನು ಒಂದು ಸಪ್ರೇಟು ವಿಡಿಯೋ ಮಾಡಿ ಹಾಕಿದ್ದೀನಿ, ಶಾರ್ಟ್ ವಿಡಿಯೋ. ಅದರಲ್ಲಿ ಈ ಥರ ರಿಂಗ್ ಬಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ಒಂದು ವಿಡಿಯೋ, ಶಾರ್ಟ್ ವಿಡಿಯೋ ಹಾಕಿದ್ದೀನಿ. ಆ ಶಾರ್ಟ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಫಾರ್ಮುಲಾಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ನಾನು ಮತ್ತು ಈ ರಿಂಗ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದನ್ನು ನಾನು ಅದನ್ನು ಸಪ್ರೇಟ್ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದೇ ಥರ ಇದು 300 ಸೈಜ್ಗೆಲ್ಲ ಒಂದೊಂದು ಡೀಟೇಲು. ಮತ್ತು 2 ಫ್ಲೋರ್ ಆಗಿದ ತಕ್ಷಣ ಈ ಬೇಸ್ಮೆಂಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರ್ ಆಗಿದ ತಕ್ಷಣ ಈ 300 ಇರೋ ಕಾಲಮು ನೆಕ್ಸ್ಟ್ 200 ಆಗಿ ಚೇಂಜ್ ಆಗುತ್ತೆ. ಈ 200 ಕಾಲಮ್ ಸೈಜ್ ರಿಂಗು ಕೂಡ ನಾನು ಒಂದು ಸಪ್ರೇಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಕಾಲಮ್ ಈ ರಿಂಗ್ ಫಾರ್ಮುಲಾಸ್ ಎಲ್ಲ. ಸೊ ಅದನ್ನು ನೋಡಿ ಫಾರ್ಮುಲಾಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಈ ಕಾಲಮ್ ಮಾಡೋ ಟೈಮಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟು ನೀವು ಡ್ರಾಯಿಂಗ್ನ ನೋಡಿ ನೀವು ಡೀಟೇಲ್ಸ್ ಎಲ್ಲ ಕಲ್ತ್ಕೊಂಡು ಆಮೇಲೆ ಇನ್ನೂ ಒಂದಿದೆ ನೋಡಿ, ಈ ನಮ್ಮದು ಲ್ಯಾಪ್ ಲೆಂತ್ ಇದೆಯಲ್ಲ, ಈ ಲ್ಯಾಪ್ ಲೆಂತ್ಗೂ ಕೂಡ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದಾರೆ. ಈ ಟ್ಯಾಬ್ಲರ್ ಕಾಲಮಲ್ಲಿ ಟೆನ್ಷನ್ ಝೋನು ಮತ್ತು ಕಂಪ್ರೆಷನ್ ಝೋನಲ್ಲಿ ನಮ್ಮದು ಗ್ರೇಡ್ ಆಫ್ ಕಾಂಕ್ರೀಟ್ಗೆ ಮತ್ತು ನಮ್ಮದು ಡಯಾಫ್ರಾಡ್ ಪ್ರಕಾರ ನಮಗೆ ಇಲ್ಲಿ ಲ್ಯಾಪ್ ಲೆಂತ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೆಸ್ಪೆಕ್ಟಿವ್ ಲ್ಯಾಪ್ ಲೆಂತ್ ಎಲ್ಲಿ ಕೊಡಬೇಕೋ ಅದ್ರ ಪ್ರಕಾರ ನಾವು ಈ ರೆಸ್ಪೆಕ್ಟಿವ್ ಲ್ಯಾಪ್ ಲೆಂತನ್ನು ನಾವು ಆ ಟ್ಯಾಬ್ಲರ್ ಕಾಲಮಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ನಾನು ನಮ್ಮ ಎಕ್ಸೆಲ್ ಟ್ಯಾಬ್ಲರ್ ಕಾಲಮ್ ಓಪನ್ ಮಾಡ್ತೀನಿ. ಈ ಟ್ಯಾಬ್ಲರ್ ಕಾಲಮಲ್ಲಿ ಅಷ್ಟೆಲ್ಲ ಡೀಟೇಲ್ ಪ್ರಕಾರ ನಾನು ಇಲ್ಲಿ ಈ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಎಂಟ್ರಿ ಮಾಡ್ತಾ ಹೋಗ್ತೀನಿ ಅಂತಂದರೆ ನೋಡಿ, ಫಸ್ಟು ಸೀರಿಯಲ್ ನಂಬರು, ನೆಕ್ಸ್ಟು ಡಿಸ್ಕ್ರಿಪ್ಷನ್ ಆಫ್ ಐಟಮು, ನೆಕ್ಸ್ಟು ನಂಬರ್ ಆಫ್ ಕಾಲಮ್ಸು, ಮತ್ತು ಆ ಕಾಲಮಲ್ಲಿ ಬರ್ತಕ್ಕಂಥ ನಂಬರ್ ಆಫ್ ರಾಡ್ಸು. ನೆಕ್ಸ್ಟು ಇದು ಇನ್ MM ಅಲ್ಲಿ ಮಾತ್ರ ಯಾವ ಡೀಟೇಲ್ಸ್ ತೊಗೊತಾ ಇದ್ದೀನಿ ಅಂತಂದರೆ ಡಯಾ ಆಫ್ ಬಾರು ಮತ್ತು ಸಮ್ ಆಫ್ ಫುಟಿಂಗ್ ಬಾಟಮ್ ಮ್ಯಾಟ್ ಪ್ಲಸ್ ಇಫ್ ಎನಿ ಅಡಿಷನಲ್ ಮ್ಯಾಟ್. ಅದೇ ಹೇಳಿದ್ನಲ್ಲ, ಫುಟಿಂಗ್ ಕಾಲಮ್ ರಾಡನ್ನು ಫುಟಿಂಗ್ ಮೇಲೆ ಇಡಬೇಕು ಅಂತಂದರೆ ಫುಟಿಂಗ್ದು ಬಾಟಮ್ ಮ್ಯಾಟ್ ಮೇಲೆ ನಾವು ಕಾಲಮ್ ರಾಡ್ ತೊಗೊಂಡೋಗಿ ಇಡ್ತೀವಲ್ಲ, ಅದರಲ್ಲಿ ಆ ಫುಟಿಂಗ್ದು ಬಾಟಮ್ ಮ್ಯಾಟ್ದು ಎಲ್ಲ ಡಯಾಸು ಕೂಡ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬೇಸ್ಮೆಂಟ್ ಫ್ಲೋರ್ ಲೆವೆಲ್ಲು, ಮತ್ತು ಗ್ರೌಂಡ್ ಫ್ಲೋರ್ ಟಾಪ್ ಲೆವೆಲ್ಲು, ಮತ್ತು ಗ್ರೌಂಡ್ ಫ್ಲೋರ್ದು ಹೈಟು, ಮತ್ತು ಫುಟಿಂಗ್ ಟಾಪ್ ಫ್ರಮ್ ಬೇಸ್ಮೆಂಟ್ ಫ್ಲೋರ್ ಲೆವೆಲ್ಲು, ಅಂದರೆ ಬೇಸ್ಮೆಂಟ್ ಫ್ಲೋರ್ ಲೆವೆಲಿಂದ ಫುಟಿಂಗ್ ಟಾಪು ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಅದು ಟ್ರಯಾಂಗಲ್ ಇರುತ್ತೆ ನೋಡಿ ಎಂಟ್ರಿ ಮಾಡಬೇಕು. ಮತ್ತು ಫುಟಿಂಗ್ ಬಾಟಮ್ಗೆ PCC ಲೆವೆಲ್ ಅಂತ ಇರುತ್ತೆ, ಆ ಫುಟಿಂಗ್ PCC ಟಾಪ್ ಲೆವೆಲ್ಲು. ನೆಕ್ಸ್ಟು ಫುಟಿಂಗ್ ಡೆಪ್ತು ಅದು ಟ್ರಯಾಂಗಲ್ ಸಿಗುತ್ತೆ, ಮತ್ತು ಆ್ಯಂಕ್ರೇಜು 300 mm ಸಿಗುತ್ತೆ, ಮತ್ತು ಫುಟಿಂಗ್ ಕವರು ಮತ್ತು ಲ್ಯಾಪ್ ಲೆಂತು ನಮಗೆ ಆ ಟೇಬಲಲ್ಲಿ ಸಿಗುತ್ತೆ ನೋಡಿ. ಇದಿಷ್ಟು ನಾವು ಎಂಟ್ರಿ ಮಾಡ್ತಕ್ಕಂಥ ವ್ಯಾಲ್ಯೂ, ಈ ಫುಟಿಂಗ್ ಕಾಲಮ್ ಡೀಟೇಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದಿಷ್ಟು ನಾವು ಎಂಟ್ರಿ ಮಾಡ್ತಕ್ಕಂಥ ವ್ಯಾಲ್ಯೂ. ಇಲ್ಲಿಂದ ಮುಂದಕ್ಕೆ ಆಟೋಮೆಟಿಕ್ಕಾಗಿ ಎಕ್ಸೆಲ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗುತ್ತೆ. ಏನಪ್ಪ ಕ್ಯಾಲ್ಕುಲೇಟ್ ಮಾಡುತ್ತೆ ಎಕ್ಸೆಲ್ ಅಂತಂದರೆ, ಇಲ್ಲಿ ನೋಡಿ, ಕಾಲಮ್ ಹೈಟ್ ಫಾರ್ ದ ರಿಂಗ್. ಇಷ್ಟರಲ್ಲಿ ನಮಗೆ ಎಷ್ಟು ಹೈಟ್ಗೆ ನಾವು ಕಾಲಮ್ ರಿಂಗನ್ನು ಹಾಕಬೇಕು ಅನ್ನೋ ಹೈಟ್ ಕೊಡುತ್ತೆ. ಮತ್ತು ಬಾರ್ಸ್ ಅಬೋವ್ ಗ್ರೌಂಡ್ ಫ್ಲೋರ್ ಲೆವೆಲ್ಲು, ಗ್ರೌಂಡ್ ಫ್ಲೋರ್ಗಿಂತ ಮೇಲೆ ರಾಡ್ ಎಷ್ಟು ಹೈಟ್ ಇರಬೇಕು. ಮತ್ತು ಕಾಲಮ್ ರಾಡ್ಸು ಅಬೋವ್ ಫುಟ್ಟಿಂಗು, ಅಂದರೆ ಆ ಫುಟಿಂಗ್ ಮ್ಯಾಟಿಂದ ಎಷ್ಟು ಹೈಟಲ್ಲಿ ಆ ಕಾಲಮ್ ರಾಡ್ ಸ್ಟಾರ್ಟ್ ಆಗುತ್ತೆ ಅಂತ. ಮತ್ತು ಇದು ಕಟಿಂಗ್ ಲೆಂತ್ ಫಾರ್ಮುಲಾ, ಮತ್ತು ಲ್ಯಾಪ್ ಲೆಂತ್ ಫಾರ್ಮುಲಾ, ಮತ್ತು ಟೋಟಲ್ ನಂಬರ್ ಆಫ್ ಬಾರ್ಸು, ಮತ್ತು ಟೋಟಲ್ ಲೆಂತ್ ಆಫ್ ಬಾರ್ಸು. ಇದಿಷ್ಟು ಕೂಡ ನಮಗೆ ಮೀಟ್ರಲ್ಲೇ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಕಾಲಮು ನಮಗೆ ಮೀಟ್ರಲ್ಲಿ ಯೂನಿಟನ್ನು ಎಂಟ್ರಿ ಮಾಡೋದ್ರಿಂದ ಎಲ್ಲದಕ್ಕೂ ನಾನು ಆಲ್ ದ ಐಟಮ್ಸ್ ಇನ್ ಮೀಟ್ರ್ ಅಂತ ಒಂದೇ ಯೂನಿಟ್ ಹಾಕ್ಬಿಟ್ಟಿದ್ದೀನಿ ಮೇಲೆ. ಮತ್ತು ಯೂನಿಟ್ ವೆಯ್ಟು ಇದು kg/m ಇರ್ತದೆ, ಮತ್ತು ಟೋಟಲ್ ವೆಯ್ಟು kg ಇರುತ್ತೆ. ಮತ್ತು ಇದೆಲ್ಲ ಡಯಾವೈಸ್ ಕ್ವಾಂಟಿಟೀಸು ಎಲ್ಲ ಬೈಫರ್ಕೇಟ್ ಆಗುತ್ತೆ. ಇದೆಲ್ಲ ನಮಗೆ ಆಲ್ರೆಡಿ ಇದಿಷ್ಟು ಕಾಲಮು ನಿಮಗೆ ಆ್ಯಸ್ ಇಟ್ ಈಸ್ ನಮ್ಮದೇನು ಇಫ್ ಕಂಡೀಷನ್ ಫಾರ್ಮುಲಾ ಹಾಕ್ತೀವಲ್ಲ ಅದೇ ಕಂಡೀಷನ್ ಫಾರ್ಮುಲಾ ಈ ಟೋಟಲ್ ಲೆಂತ್ಗೆ ಕ್ಯಾಲ್ಕುಲೇಟ್ ಮಾಡೋದು ಆಗುತ್ತೆ. ಸೇಮ್ ಇದನ್ನು ನಾನು ನೆಕ್ಸ್ಟು ಈ ರಾಡ್ಸ್ ಎಲ್ಲ ಎಂಟ್ರಿ ಮಾಡಬೇಕಾದ್ರೆ ನಮಗೆ ಇನ್ನೊಂದ್ಸರಿ ಆ ಫಾರ್ಮುಲಾನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಈ ಡೇಟಾಸ್ ಎಲ್ಲ ಯಾವ ರೀತಿ ಎಲ್ಲಿಂದ ಕಲೆಕ್ಟ್ ಮಾಡಿ ಎಷ್ಟು ಯಾವ್ಯಾವ ಡ್ರಾಯಿಂಗಲ್ಲಿ ಏನೇನು ಡೇಟಾಸ್ ಕಲೆಕ್ಟ್ ಮಾಡಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗಿದೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಕೊಲೀಗ್ಸ್ಗಳಿಗೆ, ಅವರು ಕೂಡ ತಗೊಂಡು ಪ್ರಾಕ್ಟೀಸ್ ಮಾಡಲಿ. ಆಮೇಲೆ ನಾನು ನಿಮಗೆ ಇದರಲ್ಲಿ ಇನ್ನೊಂದು ಏನಪ್ಪ ಹೇಳಿ ಬಯಸ್ತೀನಿ ಅಂತಂದರೆ, ಇಲ್ಲಿ ನೋಡಿ ಟೋಟಲ್ಲು ಇಷ್ಟು ಕಾಲಮ್ಸ್ ಇದ್ದಾವೆ. ಇಷ್ಟು ಕಾಲಮ್ಸು ಅಂತಂದರೆ ಟೋಟಲ್ಲು 110 ಕಾಲಮು ಇಂಟು 13 ಫ್ಲೋರು ಅಂತಂದರೆ ನಿಮಗೆ 1450ಇಂದ 1500 ಕಾಲಮ್ಸ್ ಬರುತ್ತೆ. ಇದಿಷ್ಟು ಕಾಲಮ್ಸ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟೊಂದು ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಎವ್ರಿ ಫ್ಲೋರು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಡೀಟೇಲ್ಸ್ ಪ್ರಕಾರ ನೀವು ಕಾಲಮ್ ಕ್ವಾಂಟಿಟಿನ ಇದಿಷ್ಟನ್ನು ಕಂಪ್ಲೀಟ್ ಮಾಡೋದಕ್ಕೆ
ನೀವು ಈ ಡ್ರಾಯಿಂಗನ್ನ ನೋಡಿದ ತಕ್ಷಣ ಎಷ್ಟು ದಿವಸ ಬೇಕಾಗುತ್ತೆ, ಇಷ್ಟು ಕ್ವಾಂಟಿಟೀಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅನ್ನೋದನ್ನು ನನಗೆ ನೀವು ಕಮೆಂಟಲ್ಲಿ ತಿಳಿಸ್ಬೇಕು. ಆವಾಗ ನನಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ನಿಮಗೆ ಹೇಳ್ಕೊಡ್ಬೇಕು ಅನ್ನೋದನ್ನು. ಸೊ ನಾನಂತೂ ಬೇಸಿಕ್ಕಿಂದನೇ ಎಲ್ಲನೂ ಹೇಳ್ಕೊಡ್ತೀನಿ, ಬಟ್ ನನ್ನ ನಾಲೆಡ್ಜ್ಗೋಸ್ಕರ ಯಾರ್ಯಾರು ಯಾವ ಥರ ಇದ್ದೀರಾ ಅನ್ನೋದನ್ನು ನನಗೆ ಗೊತ್ತಾಗೋದಕ್ಕೋಸ್ಕರ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದಿಷ್ಟು ಕಾಲಮ್ ಡೀಟೇಲ್ಸ್ನ ಎಷ್ಟು ದಿವಸದಲ್ಲಿ ನೀವು ತೆಗೆಯಬಲ್ಲಿರಿ ಅದನ್ನು ನನಗೆ ಹೇಳಿ. ಆಮೇಲೆ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ ಮೇಲೆ ನೀವು ಎಷ್ಟು ದಿವಸದಲ್ಲಿ ತೆಗಿತೀರಾ ಅನ್ನೋದನ್ನು ನೆಕ್ಸ್ಟ್ ಅವಾಗೇ ಗೊತ್ತಾಗುತ್ತೆ. ಸೊ ಇದ್ರದ ಟ್ರೈನಿಂಗ್ನ ಒಂದು ಎಫೆಕ್ಟ್ ಎಷ್ಟಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೀವು ಈ ವಿಡಿಯೋನ ಈ ಕಾಲಮ್ದೆಲ್ಲ ಮುಗಿಯೋ ತನಕ ಪ್ರತಿಯೊಂದ್ರದ್ದು ಕಾಲಮ್ ರೀಇನ್ಫೋರ್ಸ್ಮೆಂಟ್ದನ್ನು ನನ್ನ ಪ್ರತಿಯೊಂದು ವಿಡಿಯೋನು ನೋಡಿ ಲಾಸ್ಟಿಗೆ ನೀವೇ ಯೋಚನೆ ಮಾಡಿ ನೋಡಿ ಎಷ್ಟು ದಿವಸದಲ್ಲಿ ಇದಿಷ್ಟು ಕ್ವಾಂಟಿಟೀಸ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ. ಸೊ ನಾನು ಹಾಕ್ತಕ್ಕಂಥ ನೆಕ್ಸ್ಟ್ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ಸಿಗುತ್ತೆ. ಸೊ ನೀವು ತಕ್ಷಣ ನಿಮ್ಮ ಪ್ರಾಕ್ಟೀಸಿಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.